ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಹೋಗಿರೋದು RR ರಿಟ್ರೀಟ್ ನೆಲಮಂಗಲದಲ್ಲಿ ಲೊಕೇಟ್ ಆಗಿದೆ. ಈ ಲೊಕೇಶನ್ಗೆ ನಾವು ಮಕ್ಕಳ ಜೊತೆ ಮತ್ತು ಫ್ರೆಂಡ್ಸು ಕ್ಲಾಸ್ ಕಡೆಯಿಂದ ಹೋದ್ವಿ. ರೆಸಾರ್ಟಿಗೆ ಹೇಗೆ ಹೋದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅಂದ್ಬಿಟ್ಟು ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾವು ಗಾಡಿಗೆ ಪೂಜೆ ಮಾಡಿಬಿಟ್ಟು ನಾವು ಗಾಡಿನ ಹತ್ತಿ ಹೋದ್ವಿ. ಯಾಕೆಂದರೆ ನಾವು ಹೋಗಿ ಬರೋವರೆಗೂ ಕ್ಷೇಮವಾಗಿ ಹೋಗಿ ಬರಬೇಕು ಅಂದ್ಬಿಟ್ಟು. ನಾವು ಸಂಡೇ ಹೋಗ್ತಿರೋದ್ರಿಂದ ಬಿಫೋರ್ 1 ವೀಕೆ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಮತ್ತು ನಾವು ಟಿಫನಿಗೆ ಹೋಗಿಲ್ಲ, ಅಲ್ಲಿ ನಾವು ಹೋಗಿದ್ದು 10 to 6 ವೆಲ್ಕಮ್ ಡ್ರಿಂಕ್ ಮತ್ತು ಲಂಚು ಸ್ನ್ಯಾಕ್ಸ್ ಇರುತ್ತೆ. ಸೊ ಇಲ್ಲಿ ಹೋಗ್ತಾ ನಾವು ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಆದಮೇಲೆ ನಾವು ಅಲ್ಲಿ ಏನಿದೆ ಇನ್ನೂ ಎಷ್ಟು ಬ್ಯಾಲೆನ್ಸ್ ಇತ್ತು, ಬ್ಯಾಲೆನ್ಸ್ ಎಲ್ಲ ಪೇ ಮಾಡಿದ್ಮೇಲೆ ನಮಗೆ ಅವರದು ಕೈಗೆ ಈ ಥರ ಬ್ಯಾಂಡ್ ಹಾಕ್ತಾಯಿದ್ದಾರೆ. ಮತ್ತು ಬ್ಯಾಂಡ್ ಹಾಕಿದ್ಮೇಲೆ ನಾವಿಲ್ಲಿ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಅದಕ್ಕೂ ಮುಂಚೆ ಅಲ್ಲಿ ಫಸ್ಟ್ ನಾವು ವೆಲ್ಕಮ್ ಡ್ರಿಂಕ್ ಕೂಡ ಕೊಡ್ತಿದ್ರಲ್ಲ, ವೆಲ್ಕಮ್ ಡ್ರಿಂಕ್ ತೊಗೊಂಡ್ವಿ. ಅದಾದಮೇಲೆ ವೆಲ್ಕಮ್ ಡ್ರಿಂಕ್ ತೊಗೊಂಡ್ಮೇಲೆ ಗೇಮ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಇಲ್ಲಿ ಮಕ್ಕಳಿಗೆ ಅಂದ್ಬಿಟ್ಟು ರೋಪ್ ಆ್ಯಕ್ಟಿವಿಟೀಸ್ ಇತ್ತು, ಅಂದರೆ ಸ್ಮಾಲ್ ಮಕ್ಳಿಗೋಸ್ಕರನೇ ಇತ್ತು. ಮತ್ತು ದೊಡ್ಡವರಿಗೆ ಅಲ್ಲಿ ಬೇರೆ ಕಡೆ ಇತ್ತು. ಇಲ್ಲಿ ಫಸ್ಟ್ ಮಕ್ಕಳಿಗೆ ಏನಿದೆ ಇದೆಲ್ಲ ಆಡಿಸ್ಬಿಟ್ಟು ನಾವು ನೆಕ್ಸ್ಟ್ ಇದು ರೋಲರ್ ಹತ್ರ ಹೋದ್ವಿ. ಇದು ತುಂಬ ಚೆನ್ನಾಗಿತ್ತು. ನಾವು ಹೋಗಲಿಲ್ಲ, ಬರೀ ಮಕ್ಳಿಗೆ ಮಾತ್ರ ಆಡಿಸಿದ್ವಿ. ಲೈಫಲ್ಲಿ ಏನಿದೆ ಯಾವಾಗಲೂ ಕೆಲಸ ವರ್ಕು ಅಂದ್ಕೊಂಡು ಒಂದು ದಿನ ಈ ಥರ ಔಟಿಂಗ್ ಹೋಗ್ಬಿಟ್ಟು ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಜೋಕಾಲಿ, ಅದು ಕೂಡ ಆಡಿದ್ವಿ. ಮತ್ತು ಇದು ರೋಪ್ ಆ್ಯಕ್ಟಿವಿಟೀಸ್ ದೊಡ್ಡೋರಿಗೆ ಮಾತ್ರ, ಚಿಕ್ಕವರಿಗೆ ಅಲೋ ಇಲ್ಲ, ತುಂಬ ಹೈಟಲ್ಲಿದೆ. ಇಲ್ಲಿ ಕೂಡ ಆಡಿದ್ವಿ. ಅದಾದಮೇಲೆ ಇದು ಸೈಕಲ್, ಇದು ಚೆನ್ನಾಗಿತ್ತು. ಮತ್ತು ಇದು ಜಿಪ್ ಲೈನು, ತುಂಬ ಭಯ ಅಂತೂ ಆಯಿತು, ಆದರೂ ಕೂಡ ಧೈರ್ಯ ಮಾಡಿ ಆಡಿದೆ. ಮತ್ತು ಇನ್ನೊಂದು ಏನಂತಂದರೆ ಸಂಡೇ ಬರಬಾರ್ದು ಅನ್ನೋದೊಂದು ಗೊತ್ತಾಯಿತು, ಯಾಕಂದರೆ ಫುಲ್ ರಶ್ ಇರುತ್ತೆ. ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ಆಡಬೇಕಂತ ಹೇಳಿದ್ರು. ಹಾಗಾಗಿ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡ್ಬಂದ್ವಿ. ಇನ್ನೂ ಊಟ ಮಾಡಿರಲಿಲ್ಲ. ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಆಟ ಆಡಿದ್ಮೇಲೆ ಲಂಚಿಗೆ ಹೋದ್ವಿ. ಲಂಚಲ್ಲಿ ಏನಿದೆ ತೋರಿಸ್ತೀನಿ. ಲಂಚಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಇತ್ತು. ನಾನಿಲ್ಲಿ ನೋಡಿದೆ ಫಸ್ಟ್ ಮೆನು ಏನಿದೆ ಅಂದ್ಬಿಟ್ಟು, ನೋಡಿಬಿಟ್ಟು ನಾನ್ ವೆಜ್ ಕಡೆ ಹೋಗ್ಬಿಟ್ಟು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಹಾಕ್ಕೊಂಡು ಬಂದೆ. ಅದಾದಮೇಲೆ ಆ ಸೈಡಲ್ಲಿ ಫಿಶ್ಶು ಎಲ್ಲ ಇತ್ತು. ಇಲ್ಲಿ ಅದು ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ. ಮಜಾ ಏನಂತಂದರೆ ಲಂಚ್ ಆಗ್ತಿದ್ದಂಗೆ ನಾವು ನೀರಲ್ಲಿ ಆಟ ಆಡೋಣ ಅಂತ ಹೋದ್ವಿ. ತುಂಬ ಮಜಾ ಇತ್ತು, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲಂಚ್ ಆಗ್ತಿದ್ದಂಗೆ ನಾವು ಮಕ್ಕಳನ್ನ ಮತ್ತೆ ಕರ್ಕೊಂಡು ನೀರಲ್ಲಿ ಆಟ ಆಡೋಣ ಅಂತ ಹೋದ್ವಿ. ನೋಡಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಈ ಡ್ರೈ ಗೇಮ್ಸ್ ಆಡೋದಕ್ಕಿಂತ ಡ್ರೈ ಗೇಮ್ಸಲ್ಲಿ ಅಷ್ಟೇನು ಮಜಾ ಅನಿಸ್ಲಿಲ್ಲ ನನಗೆ. ನೀರಲ್ಲಿ ಆಡಿದೆ ತುಂಬ ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಪೂಲ್ ಆಗ್ತಿದ್ದಂಗೆ ಆ ಕಡೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ ಅಂತ ಬಂದ್ವಿ. ಒಳ್ಳೆ ಸಾಂಗ್ ಹಾಕಿದ್ರು, ಒಳ್ಳೆ ಸ್ಟೆಪ್ಗಳು ಕೂಡ ಹಾಕಿದ್ವಿ. ಸಖತ್ ಎಂಜಾಯ್ ಅಂತೂ ಮಾಡಿದ್ವಿ. ಎಂಜಾಯ್ ಮಾಡಿ ಟೈಮಲ್ಲಿ ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸ್ನ್ಯಾಕ್ಸ್ ಟೈಮ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ರೆಡಿ ಆಗಿಬಿಟ್ಟು ಸ್ನ್ಯಾಕ್ಸ್ ಕಾಫಿ ಮತ್ತು ಬಜ್ಜಿ ಅಷ್ಟೇ ಇದ್ದಿದ್ದು ನಾವು ಬರೋ ಟೈಮಿಗೆ. ಅದಕ್ಕೆ ವೆಯ್ಟ್ ಮಾಡಿಬಿಟ್ಟು ನಾವು ಕಾಫಿ ಎಲ್ಲ ತೊಗೊಂಡು ಬಜ್ಜಿ ತೊಗೊಂಡು ತಿಂದ್ವಿ. ಅದಾದಮೇಲೆ ಮತ್ತೆ ಎಲ್ಲ ನೀನು ಹೋಗ್ತೀವಲ್ಲ ಅನ್ನೋ ಟೈಮಲ್ಲಿ ಏನಾದ್ರು ಒಂದು ಗೇಮ್ ಆಡೋಣ ಅಂದ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಆಟ ಆಡ್ತಾಯಿದ್ದೀವಿ. ಇದು ಕೂಡ ಒಂಥರ ಚೆನ್ನಾಗಿತ್ತು. ಇದೆಲ್ಲ ನಿಜ ನಾವು ಚಿಕ್ಕ ವಯಸ್ಸಿದ್ದಾಗ ಹಾಡಿದ್ದು. ಈಗಿನ ಟೈಮಲ್ಲಿ ಎಲ್ಲ ಬ್ಯುಸಿ ಜನ್ರೇಷನ್ ಆಗಿರೋದ್ರಿಂದ ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಬ್ಯುಸಿಯಾಗಿರ್ತಾರೆ. ಈ ಥರ ಆಟಗಳೇ ಮರ್ತ್ಬಿಟ್ಟಿದ್ದೀವಿ ನಾವು. ಹೀಗೆ ಈ ಥರನೇ ಎಂಜಾಯ್ ಮಾಡಿಕೊಂಡು ನಾವು ಆ ಡೇನ ಕಳೆದ್ವಿ. ತುಂಬ ಬೇಜಾರಾಯಿತು, ಎಷ್ಟು ಬೇಗ ಕಳೀತು ದಿನ ಅಂತ ಅನ್ನಿಸ್ತು. ಲಾಸ್ಟ್ ಹೊರಡೋವಂಥ ಟೈಮಲ್ಲಿ ಇದು ತೊಗೊಂಡಂಥ ಫೋಟೋಸ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು. ಮೆಮೊರಿ ಅಂತೂ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂದ್ಬಿಟ್ಟು. ಮತ್ತು ಆ ಥರ ರೆಸಾರ್ಟಿಗೆ ವಿಸಿಟ್ ಕೊಡಿ.